ಪ್ಲೀಸ್ ಬಂದ್ವಾ ಅಂತ ಗೊತ್ತಿಲ್ಲ, ಅಷ್ಟು ಕ್ಲಾಸ್. ಓ ಮೈ ಗಾಡ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೀ, ನೀವು ನೋಡ್ತಾ ಇರೋದು ಎಪಿಸೋಡ್ 4 ಆಗಿರುತ್ತೆ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಆಗಾಯ ಗಂಗೈ ಫಾಲ್ಸ್ ಅಂತ ಇದೆ. ಇಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಆ್ಯಂಡ್ ಬೋಟ್ ರೈಡಿಂಗ್ ಇದೆ ಅಂತ ಹೇಳಿದ್ರು. ಫಸ್ಟು ಹೋಗಿ ಲಾಕರ್ ರೂಮ್ ಹುಡುಕ್ಬೇಕು. ಲಾಕರ್ ರೂಮ್ ಹುಡುಕ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ಇದೆ, ಲಗೇಜ್ ಎಲ್ಲ ಫಸ್ಟು ಎತ್ಬಿಟ್ಟು, ಲಾಡ್ಜ್ ನಾವು ಸ್ಟೇ ಮಾಡ್ತಾ ಇಲ್ಲ, ಇಲ್ಲಿ ನಾವು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಅದು 1000 ಸ್ಟೆಪ್ಸ್ ಇಳಿಬೇಕು. ಇಳಿಯೋಕ್ಕೆ ತುಂಬ ಲಗೇಜ್ ಇದ್ದಾವೆ, ಲಗೇಜ್ ಎಲ್ಲ ತಗೊಂಡೋಗೋಕ್ಕೆ ಖಂಡಿತ ಆಗಲ್ಲ. ಅದಕ್ಕೆ ಲಾಕರ್ ರೂಮ್ ನೋಡ್ಬಿಟ್ಟು ಲಾಕರ್ ರೂಮಲ್ಲಿ ಫುಲ್ ಇಟ್ಬಿಡ್ತೀವಿ. ಆಮೇಲೆ ಕೆಳಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಲಾಕರ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ಫಸ್ಟು. ಇನ್ನು 1 ಕಿಲೋಮೀಟರ್ ಇದೆ ಅನಿಸುತ್ತೆ. ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲಾಕರ್ ಯಾವುದೋ PA ಲಾಡ್ಜ್ ಅಂತ ಇದೆ. ಇಲ್ಲಿ ಬಂದು ಇದು ಗೌರ್ಮೆಂಟ್ ಲಾಡ್ಜು. ಇಲ್ಲಿ ಲಾಕರ್ ಸಿಕ್ಕಿದ್ರೆ ಜಸ್ಟ್ ಇಲ್ಲಾಂದರೆ ಯಾವುದಾನ ಒಂದು ರೂಮ್ ತಗೊಂಡು ಲಗೇಜ್ ಎಲ್ಲ ಬಿಟ್ಬಿಟ್ಟು ಆಮೇಲೆ ನೋಡಬೇಕು. ಸ್ಟೇ ಮಾಡಲ್ಲ, ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ಸ್ಟೇ ಮಾಡ್ತೀವಿ. ನೋಡೋದು ಸಿಕ್ಕಿದ್ರೆ ಅದೃಷ್ಟ. ಆಗಾಯ ಗಂಗೈ ಫಾಲ್ಸ್ ಹೋಗ್ತಾ ಇದ್ದೀವಿ. ಯಾವ ಕಡೆ ರೂಟ್ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಆಗಾಯ ಗಂಗೈ ಫಾಲ್ಸ್, ಲೆಟ್ಸ್ ಗೋ. ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಆಗಾಯ ಗಂಗೈ ಫಾಲ್ಸಿಗೆ. ಹೇಗಿದೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಚೆನ್ನಾಗಿದ್ರೆ ಪಕ್ಕ ಡ್ರೋನ್ ಶಾಟ್ ಟ್ರೈ ಮಾಡ್ತೀನಿ ಆದಷ್ಟು. ಲೈಟಾಗಿ ಆಫ್ ರೋಡಿಂಗ್ ಸೆಷನ್ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೆ ಇರುತ್ತೋ ಗೊತ್ತಿಲ್ಲ. ಮುಗೀತು. ಯಾವುದೋ ಒಂದು ಡೈವರ್ಷನ್ ತೊಗೊಂಡಿದ್ದೀವಿ. ಗೈಸ್, ಜಸ್ಟ್ ನೋಡಿರ್ತೀರಾ, ನಾವು ಆಗಾಯ ಗಂಗೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಇವಾಗ ಬಂದು ಸೀಕುಪಾರೈ ವ್ಯೂ ಪಾಯಿಂಟ್ ಅಂತ ಒಂದು ಪ್ಲೇಸಿಗೆ ಬಂದಿದ್ವಿ. ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರಾ ಆ್ಯಂಡ್ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಚೆನ್ನಾಗಿ ಒಂದು ವ್ಯೂ ಸಿಗ್ಬೋದು. ಖಂಡಿತ ಸೂಪರ್ ವ್ಯೂ ಪಾಯಿಂಟ್ ವಿಸಿಟ್ ಮಾಡಾಯಿತು. ಇವಾಗ ಆಗಾಯ ಗಂಗೈ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಇದಕ್ಕೆ ಫಾಲ್ಸಿಗೆ ಹೋಗ್ತೀವಿ ಅಂದ್ಕೊಂಡೆ, ಬಟ್ ಇದಕ್ಕೆ ಬಂದ್ವಿ. ಓಕೆ, see this view man, oh my god, ಚೆನ್ನಾಗಿದೆ. ಖಂಡಿತ ಕೊಳ್ಳಿ ಹಿಲ್ಸ್ ಮಸ್ಟ್ ವಿಸಿಟ್. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ಎಷ್ಟು ಚೆನ್ನಾಗಿರೋದು. ನಾವು ತುಂಬ ಲೇಟಾಗಿ ಬಂದ್ಬಿಟ್ವಿ. ಆಗಲೇ 1 ಗಂಟೆ 2 ಗಂಟೆ ಆಗಿದೆ. ಖಂಡಿತ ಲೈಫ್ ಟೈಮಲ್ಲಿ ಒಂದು ವಿಸಿಟ್ ಮಾಡ್ಬೋದು. ಖಂಡಿತ ಅಷ್ಟು ಚೆನ್ನಾಗಿದೆ. ನಮ್ಮ ಚಿಕ್ಕಮಗಳೂರಾಗ ತಮಿಳ್ನಾಡಲ್ಲಿ ಖಂಡಿತ ಈ ಕೊಳ್ಳಿ ಹಿಲ್ಸಿಗೆ ಹೇಳ್ಬೋದು.
ಏನು ಬೆಂಡ್ ಗುರು. ಕಾರ್ನರಿಂಗ್ ಮಾಡ್ತಾ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕಾರ್ನರಿಂಗ್ ಮಾಡ್ತಿದ್ದಾಗ ಹಂಗೆ ಒಂದು ಹಾಡು ಹಾಕೊಂಡು ನೆಮ್ಮದಿ ಜೀವನ. ಕಾರ್ನರಿಂಗ್ ಮಾಡ್ತಿದ್ದಾಗ ಮಾತ್ರ ಒಳ್ಳೆ ಫೀಲಿಂಗ್ಸ್ ಹಂಗೆ ಹಾಕೊಂಬಿಡಿ, ಸೈಕಾಗಿ ಎಂಜಾಯ್ ಮಾಡ್ಕೊಂಡು ಹೊಡಿಬೋದು ಗಾಡಿನ ಮಾತ್ರ. ಲಾಕರ್ ರೂಮ್ ಸಿಕ್ತು ನಮಗೆ, ಎಲ್ಲ ಅಲ್ಲೇ ಲಗೇಜ್, ಜಾಕೆಟ್, ರೈಡಿಂಗ್ ಜಾಕೆಟ್ ಎಲ್ಲ ಅಲ್ಲೇ ಇಟ್ಟು ಬಂದ್ಬಿಟ್ವಿ. ಅದೊಂದು ದೊಡ್ಡ ಲಗೇಜ್ ನಮಗೆ, ಎಲ್ಲ ಅಲ್ಲೇ ಇಟ್ಟು ಬಂದ್ಬಿಟ್ವಿ. ಇವಾಗ ಸ್ವಲ್ಪ ಫ್ರೀಯಾಗಿ ಐತೆ. ಗೇರ್ಸ್ ಏನು ಹಾಕ್ಕೊಂಡಿಲ್ಲ ಸದ್ಯಕ್ಕೆ. ಇವಾಗ ಜಸ್ಟ್ ಹೆಲ್ಮೆಟ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೇನಿಲ್ಲ, ಒಂದು 10 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ. ಆಗಾಯ ಗಂಗೆ ಫಾಲ್ಸು, ಕೊಳ್ಳಿ ಹಿಲ್ಸ್ ಇಲ್ಲ, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀವಿ. ಗೈಸ್ ಜಸ್ಟ್ ರೂಮಿಗೆ ಬಂದು ಸ್ಟೇ ಮಾಡಿದ್ವಿ. ರೂಮಿಗಿದೆ ಆ್ಯಂಡ್ ಫುಲ್ ಟಯರ್ಡ್, ಆಫ್ ರೋಡಿಂಗ್ ತುಂಬ ಇತ್ತು. ಆ್ಯಂಡ್
ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮಾತಾಡೋಕ್ಕಾಗ್ತಾ ಇಲ್ಲ. ಅಂಡ್ ಸಿ ಪೀಪಲ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಸುಮಂತ್. ಬಾಯ್.